would like to tell you, I was a student of my father, who was my editor, who taught me the profession. He was a great journalist. He was editor of Kannada Prabha. He was a known film journalist and a man of integrity he was. I remember very well our mane ಪ್ಯಾರಿಸ್ ಮುಖಂಡರಿದ್ದು ನಮಗೆ ಎರಡು ಮನೆಗಳು ಬಹಳ ಅನುಕೂಲಕರವಾಗಿ ಸಿಗ್ತಾ ಇದ್ದು ಅಂದರೆ ಒಂದು ನಮ್ಮ ಇನ್ನೊಬ್ಬ ಸಂಪಾದಕರಾದ ಜಯಶೀಲ ಮತ್ತು ಅಪರ್ಣ ಅವರ ಬಂದ ನಾರಾಯಣ ಸ್ವಾಮಿ ಮನೆ. ಕಾರಣ ಏನು ಅಂದರೆ ಜಯಶೀಲ ರಾಯರಿಗೆ ಮಕ್ಕಳಿರಲಿಲ್ಲ. ಅವ್ರ ಮನೆಗೆ ಹೋದ್ರೆ ಅವರ ಹೆಂಡತಿ ಹೆಸರು ಸೀತಮ್ಮನವರು ಅಂತ. ಯಾವಾಗ ಹೋದ್ರು 10 ಮಕ್ಕಳು ಊಟ ಮಾಡ್ತಾರೆ. ಆ 10 ಮಕ್ಕಳು ನಾವು ಕೂತ್ಕೊಂಡ್ರೆ ನಮ್ಗೊಂದು ತಿಂಡಿ ಸಿಗೋದು. ಈ ಅಪರ್ಣ ಸ್ಕೂಲಿಂದ ಬರೋ ಮುಂಚೆ ಹೋದ್ರೆ ಇವರಿಂದ ಇಟ್ಟಿರೋ ತಿಂಡಿ ನನಗೆ ಸಿಗೋದು. ನನಗೂ ನನ್ನ ಹೆಂಡತಿಗೂ ನೆನಪಿರೋ ಅಪರ್ಣ ಆಗಷ್ಟೇ ಶಾಲೆಯಿಂದ ಉತ್ಸವ ಅಂತ ಯೂನಿಫಾರ್ಮ್ ಸ್ಕರ್ಟ್ ಹಾಕೊಂಡ್ಬಂದು ಆ ಬ್ಯಾಗ್ನಲ್ಲಿ ಬಿಸಾಕಿ ಅಮ್ಮ ತಿಂಡಿ ಕೊಡು ಅಂತ ಕೇಳ್ತಾ ಇದ್ದ ಅಪರ್ಣ. ಆ ಅಪರ್ಣ ಚಿತ್ರ ನನಗೂ ನನ್ನ ಹೆಂಡತಿಗೂ ಕಣ್ಣಿಗೆ ಕಟ್ಟದಾಗಿದೆ. ಅಂಡ್ ಮೈ ವೈಫ್ ವಾಸ್ ಟೆಲ್ಲಿಂಗ್ ಅಪರ್ಣ ಏನೂ ಬದಲಾಗಿಲ್ಲ. ಬಹಳ ಆಲೋಚನೆ ಮಾಡಿ ಈ ಸಲದ 3 ಸ್ಕೂಲ್ ಡೇಗಳಿಗೆ 3 ಜನ ಗೆಸ್ಟ್ ನಾವು ಕರೆದಿದ್ದೀವಿ. ನಿನ್ನೆ ದಿವಸ ನಡೆದಂಥ ನರ್ಸರಿ ಶಾಲೆಯ ಸ್ಕೂಲ್ ಡೇಗೆ I have invited Uday Jangar as a chief guest. He is a wonderful man. ನನಗೆ ಆತ ಯಾವಾಗಲೂ ಜಾಗೃತಿ ಥರನೇ ಕಾಣಿಸ್ತಾ ಇದೆ. He is the one friend ಅಂದರೆ ಬೇರೆ ಎಲ್ಲೂ ಇರುವಂಥದ್ದು ನಮ್ಮ ಶಾಲೆಯಲ್ಲಿ ಕಲಿಬೇಕು ಮಕ್ಕಳು. They should not forget the school. They should be thankful to their teachers. And at the same time, I am thankful to those children who are giving me this pleasure. ಕರ್ನಾಟಕದಲ್ಲಿ ದುಡ್ಡು ಮಾಡಿರೋರು ಬಹಳ ಜನ ಇದ್ದಾರೆ. ನನ್ನ ಹಿರಿಯರು, ನನ್ನ ಆದರ್ಶರು, ನನ್ನ ಮಾರ್ಗದರ್ಶಕರು ಆಗಿದ್ದಂಥ ಲಂಕೇಶ್ ಅವರು ಇದ್ರು. ಬಹಳ ನನಗೆ ಅನ್ಸೋದೇನಂದ್ರೆ ಅವರು ಶಾಲೆ ಮಾಡಿದರೆ ಎಷ್ಟು ಶಾಶ್ವತವಾಗಿ ಜನಮಾನಸದಲ್ಲಿ ಉಟ್ಕೊಂಡ್ಬಿಡೋರಲ್ವ. ಎಲ್ಲೋ ಹೊಸೂರು ಅನ್ನುವಂಥ ಒಂದು ಸಣ್ಣ ಗ್ರಾಮದಿಂದ ಬಂದಂತಹ ಒಬ್ಬ ದಲಿತ ನರಸಿಂಹಯ್ಯನವರು ಇವತ್ತೇನು ನ್ಯಾಷನಲ್ ಹೈಸ್ಕೂಲು ನ್ಯಾಷನಲ್ ಕಾಲೇಜ್ ಕಟ್ಟೋಗಿದ್ದಾರೆ. ಯಾರಾದರೂ ಅವ್ರನ್ನ ಮೈಯಕ್ಕೆ ಸಾಕಬೇಕ್ರಿ. Sultan of Brunei, the third name, maybe somebody who was the richest man of this world 5 years ago. Nobody remembers. Who was the beauty queen of world, Miss World and the Matter. ಹೋದ ವರ್ಷ ಯಾರಿದ್ರು? ಅದು ಹೋದ ವರ್ಷ ಯಾರಿದ್ರು? ನೋಡಿ ನಾವು ಹೇಗೆ ಮಾಡ್ಕೊಡ್ತೀವಿ. ನಿಮಗೆ ಗೊತ್ತಾ, ವಿಜಯನಗರದ ಅರಸರ ಕಾಲದಲ್ಲಿ ಒಬ್ಬ ಮನುಷ್ಯನನ್ನ ನವಕೋಟಿ ನಾರಾಯಣ ಅಂತ ಕರೀತಾರೆ. ಐ ಡೋಂಟ್ ನೋ ಹೌ ಮೆನಿ ಡಾಲರ್ಸ್ ಹ್ಯಾಡ್, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂಡ್ ಜಿಲಿಯನ್ ಡಾಲರ್ಸ್. ಆ ನವಕೋಟಿ ನಾರಾಯಣ ಯಾರು ಅನ್ನೋದೇ ಮಕ್ಕಳ ಇತಿಹಾಸಕ್ಕೆ. ಆದರೆ ಮನೆ ತಿರುಗಿಕೊಂಡು ಭಿಕ್ಷಾ ಬೇಡಿ ಜನರಿಗೆ ಬುದ್ಧಿ ಹೇಳ್ತಾ ಇದ್ದಂತಹ ಒಬ್ಬ ಮನುಷ್ಯ ನಿಂತಿದ್ದಾನೆ. ಆತನ ಹೆಸರು ಪುರಂದರದಾಸ್. ನಿಮ್ಮ ಮಕ್ಕಳಿಗೆ ನೀವು ಮಾಡೋ ಅಷ್ಟು ಆಸ್ತಿ ಗಂಡ ಮಗನಿಗೆ ಆಸ್ತಿ ಮಾಡಿ ಜಯನಗರದಲ್ಲಿ ಮನೆ ಕಟ್ಟಿಸಿ ನೀವಿಬ್ರು ಗಂಡ ಹೆಂಡತಿ 10 ಗಂಟೆ ಆದ್ಮೇಲೆ ಎಲ್ಲ ಲೈಟು ಆಫ್ ಮಾಡಿ ಬೆಡ್ಲೆ ಕಚ್ಕೊಂಡು ಕೂತಿರ್ತೀರಿ. ಏನ್ ಸಹ ಈಗ ಕೂತಿದ್ದೀರಿ ಅಂದ್ರೆ ಮಗ ಫೋನ್ ಮಾಡ್ತಾನೆ ಕ್ಯಾಲಿಫೋರ್ನಿಯಾದಲ್ಲಿ. ನಿಮ್ಮ ಜೀವನ ಕಳಾಸಿ ಮಾಡದಲ್ಲಿ ಆಗೋಲ್ಲ. ಈ ಆಸ್ತಿ ಮಾಡಬೇಡಿ. ನೀವು ಮಾಡಿದ್ದ ಅಷ್ಟು ಆಸ್ತಿಯನ್ನು ನಿಮ್ಮ ಮಗ ಕಲಿಬಲ್ಲ. ನಿಮ್ಮ ಮಗನನ್ನ ನಿಮ್ಮ ಸೊಸೆ ನುಂಗಾಕ್ಬಿಡ್ಬಾರ್ದು. ಅಥವಾ ಮಗನೇ ಅಡಿಗೆ ತರ ಆಗಿ ಸೊಸೆನ ಪಾಪ ಮಗನ ತರ ಆಗ್ತಾರೋ ಯಾರಿಗೂ ಗೊತ್ತು. ಆದರೆ ಅವರಿಗೆ ನೀವು ಕೊಡುವ ವಿದ್ಯೆ ಅದು ಖಂಡಿತವಾಗಿಯೂ ಶಾಶ್ವತವಾದದ್ದು. ನಿಮ್ಮೊಂದಿಗೆ ಅವರು ಇರ್ತಾರಾದ್ರೆ ಅವ್ರು ನಿಮ್ಮಷ್ಟು ಅದೃಷ್ಟವಂತರು ಮತ್ತೆ ಯಾರೂ ಇಲ್ಲ. I always request parents
ಟು ಕಮ್ ಟುಗೆದರ್ ಟು ದಿ ಸ್ಕೂಲ್. ಸೀಟ್ ಕೇಳಕ್ ಬರ್ತಾರೆ ಹೆಣ್ಮಕ್ಳು, ನಮಸ್ಕಾರ ಸರ್, ನಮ್ಮ ಪಾಪ ಕನ್ಸೆಷನ್ ಕೇಳಕ್ ಬಂದಿರ್ತಾರೆ, ಅಟೆಂಡೆನ್ಸ್ ಸರಿ ಇಲ್ಲ, ಈ ಶೀಲಾ ಮೇಡಮ್ ಬೈ ಬೆಳೆಸ್ಬಿಟ್ಟಿರ್ತಾರೆ, ಆ ಉಷಾ ಮೇಡಮ್ ಕಣ್ಕೊಂಡ್ಬಿಟ್ರೆ ಇಷ್ಟಪಡ್ತಾರೆ. ದೀಸ್ ವಿಮೆನ್ ದೇ ಕಮ್ ಟು ಮೀ, ಪಾಪ ಮಗು ನಿಂತ್ಕೊಂಡಿರ್ತಾರೆ, ಇನ್ನೊಂದು ಮುಚ್ಕೊಂಡಿರ್ತಾರೆ, ಏನು ಅಂದ್ರೆ ಏನಿಲ್ಲ ಸರ್ ಇಂಥದ್ದೇನೋ ಹೇಳ್ತಾರೆ. ಹೌದಾ ಯಜಮಾನ್ರಲ್ಲಿ? ಇಲ್ಲ ಸರ್, ಅವರು ಬಿಸಿ ಸರ್. ನೀವು ಮದುವೆ ಬಂದಿದ್ರು ಅವತ್ತು ಬಿಸಿ ಇದ್ರು. ಹಾಗೆ ಮಾಡಬೇಡಿ ಸರ್, ಹಾಗೆ ಮಾಡಬೇಡಿ. PUC ಹೋದ್ಮೇಲೆ ಹಾಗೆ ಮಾಡಿಬಿಡಿ, BA ಇರುವಾಗ ಮಾಡಿ, ಹೈಸ್ಕೂಲ್ ಇರುವಾಗ ಮಾಡಬೇಡಿ. ನಿಮ್ಮ ಮಗನ ನೀವು ಕರ್ಕೊಂಡು ಸ್ಕೂಟ್ರಲ್ಲಿ ಬಿಟ್ಟು ನಮ್ಮ ಗಾಡಿನ ಬೈದು ಹೋಗ್ತಿರಲ್ಲ, ಹೆಸರು ಗಾಡಿ ಕಾರಣ ಅಂತ ಹೇಳಿ ಆ ದೃಶ್ಯ ನೋಡಿದ್ರು ಸಂತೋಷ ಆಗುತ್ತೆ ನನಗೆ. ಯಾಕೆಂದ್ರೆ ನೀವು ಬಂದಿರಲ್ಲ, ಏನ್ ಮನೇಲಿ ಹೇಳಿರ್ತೀರೋ ಏನೋ, ನಾನು ಕನ್ನಡ ಹೋಗ್ತೀನಿ ಬಿಡಿ ಇವತ್ತು ಅಂದಿರ್ತೀರಾ, ಅಷ್ಟೊತ್ತಿ ಸರಿಯಾಗಿ ಒಬ್ಬರು ಫ್ರೆಂಡ್ ಬರ್ತಾನೆ ಟೀ ಹೊಡಿತಾ ಕೂತ್ಕೊಂಡಿರ್ತೀರಾ, ಎಲ್ಲಿದೆ ಕನ್ನಡ ಅಂದಿರ್ತೀರಾ. ಆ ಹೆಣ್ಮಕ್ಳು ನೈಟಿ ಹಾಕೊಂಡು, ಚೀಲ ಹಾಕೊಂಡು, ಚಾಲ ಹಾಕೊಂಡು, ಬ್ಯಾಗ್ ಇಟ್ಕೊಂಡು ಅವನನ್ನು ಎಳ್ಕೊಂಬರಟ್ಟು ನೀವು ಒರೇ ಹೋಗ್ತಾರೆ. ಅಪ್ಪನ ಹೇಳಿದ್ರು ಕನ್ನಡವನ್ನ ಕಸ ಗುಡಿಸಿ ರಂಗೋಲಿ ಇಟ್ಟು ಮೂಲೆಗಿಡುವಂತ ಶಾಲೆಗಳಿವೆ ಅಂತ. I am of a very, very strong opinion that we need a wonderful English school which teaches excellent Kannada. And we need wonderful Kannada schools teaching great English. ನಾನು ಕನ್ನಡ, ತೆಲುಗು, ಇಂಗ್ಲಿಷ್, ಉರ್ದು, ಹಿಂದಿ ಇಷ್ಟು ಭಾಷೆಯನ್ನ ಮಾತಾಡ್ತಾರೆ. ಇಷ್ಟು ಭಾಷೆಗಳಲ್ಲಿ ವ್ಯವಹರಿಸಬಲ್ಲ. ನಿಮ್ಮ ಮಗುವಿಗೆ ಇಂಗ್ಲಿಷ್ ಕಲಿಸೋದು ನನ್ನ ಬಾಧ್ಯತೆ. ಆದರೆ ನಿಮ್ಮ ಮಗು ಕನ್ನಡ ಕಲಿಗೆ ಅಂದರೆ ನಾನು ಬಿಡೋದಿಲ್ಲ. ನಮ್ಮ ಶಾಲೆಯಲ್ಲಿ ಇರಾನದಿಂದ ಬಂದಿರುವಂತಹ ಒಂದು ಮಗು, ಇರಾನದಿಂದ ಬಂದಿರೋ ಬಹಳ ಉದ್ದದ ಮಗು, ಈಗಾಗಲೇ ಅದು ಕನ್ನಡ ಕಲಿತಿದ್ದಾರೆ. ಅರ್ಧ ಕನ್ನಡ ಮಾತಾಡ್ತಿದ್ದಾರೆ, ನಾಲ್ಕು ಸೆಂಟೆನ್ಸ್ ಮಾತಾಡ್ತಾರೆ, ಎರಡು ಪದ ಮಾತಾಡ್ತಾರೆ. ಯಾಕಂದ್ರೆ ಸುತ್ತಮುತ್ತ ವಾತಾವರಣ ಆಗಿದೆ. ನಮ್ಮ ಮಕ್ಕಳಿಗೆ ನಾವಲ್ಲದೆ ಇನ್ಯಾರು ಕನ್ನಡ ಕಲಿಸೋದು? ನಿಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ, ನಿಮ್ಮ ಮಕ್ಕಳು ಗ್ರೇಟ್ ಅಕೌಂಟೆಂಟ್ಸ್ ಆಗಲಿ, ನಿಮ್ಮ ಮಕ್ಕಳು ಒಳ್ಳೆಯ ಡಾಕ್ಟರ್ಸ್ ಆಗಲಿ, ಸೈಂಟಿಸ್ಟ್ ಆಗಲಿ, ತುಂಬಾ ಉತ್ತಮವಾದ ನಟರಾಗಲಿ, ಕ್ರೀಡಾಪಟುಗಳಾಗಲಿ. ನಮ್ಮ ಶಾಲೆಯಲ್ಲಿ ಒಂದು ಮಗು ಇದೆ, ಏನಾಗ್ತಿ ಅಂದ್ರೆ ಅದನ್ನು ಕೇಳಿ ಯಾವ ಬಂದು ಕೇಳಿದ್ರು ರವಿ ಬೆಳಗಿನ ಥರ ನನ್ನ ಜರ್ನಲಿಸ್ಟ್ ಆಗ್ತೀನಿ. ಅದು ಯಾಕೆ ಆ ಮಗು ತಲೆದಾಗ ಹೋಗಿದ್ದು ಗೊತ್ತಿಲ್ಲ. ಜರ್ನಲಿಸ್ಟು ಆಗಲಿ, ಒಂದು ಕ್ಲಾಸ್ನಲ್ಲಿರುವಂತಹ 35 ಬೆಂಚ್ಗಳಲ್ಲಿ, 35 ಕುರ್ಚಿಗಳಲ್ಲಿ ಯಾವ ಮಗು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಮುಖ್ಯವಾಗಿ ನಿಮ್ಮ ಮಕ್ಕಳು ಭಾರತ ದೇಶದ ಉತ್ತಮ ಪ್ರಜೆಗಳಾಗಿ, ಮನುಷ್ಯರಾಗಲಿ, ಅಭಿಮಾನಶಾಲಿಗಳಾಗಲಿ. ಐ ಆಮ್ ಸೋ ಹ್ಯಾಪಿ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಪೇನ್ಫುಲ್ ಟು ಸೇ we are sending out the first batch of SSLC students from our school, and there are 31 of them. At least I know all of them personally. ನಾನು ಪ್ರೈಸ್ ಕೊಡ್ತಾ ಇರುವಾಗ ನಿಮ್ಗೆ ಇಂಪ್ಯಾಕ್ಟ್ ಆಯಿತು. ಅವ್ರು ಬಂದರೆ ಆ ಮಗುವಿನಲ್ಲಿರುವಂತಹ ಬ್ರೈಟ್ನೆಸ್ ಇದ್ದಾರೆ, ಆ ಕಣ್ಣಲ್ಲಿರುವಂತಹ ಬ್ರೈಟ್ನೆಸ್ ಇದ್ದಾರೆ. ದೇ ಆರ್ ದಿ ವಂಡರ್ಫುಲ್ ಎಕ್ಸಲೆಂಟ್ ಚಿಲ್ಡ್ರನ್ ಆಫ್ ದಿ ಸ್ಕೂಲ್. That's a very, very important sensitive age. SLC ಇಂದಲೇ ಮಕ್ಕಳು ಹಾಳಾಗೋದು. ನಾನು ಒಳ್ಳೆ ಇಟ್ಕೊಂಡಿರ್ತೀನಿ. ಯಾವಾಗ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಹೊಡೆಯೋದಕ್ಕಲ್ಲ, ನಮ್ಮ ಶಾಲೆಯಲ್ಲಿ ಹೊಡೆಯೋದನ್ನ ನನ್ನ ಹೆಂಡತಿ ಮೊಟ್ಟ ಮೊದಲನೇ ದಿವಸನೇ ಪ್ರಯತ್ನ ಮಾಡಿದೆ. When we started the school, she was making an appeal to the teachers. ದಯವಿಟ್ಟು ಯಾರು ಮಕ್ಕಳನ್ನು ಹೊಡಿಬೇಡಿ, ಗಂಡನನ್ನೇ ಹೊಡೀರಿ. ಅದೇ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತೇ ಆಗಿರೋದಿಲ್ಲ ಅದು. I take it to my chamber. ನಾನು ಆಫೀಸ್ ಒಳಗೆ ಕರ್ಕೊಂಡು ಹೋಗ್ತೀನಿ, ದೊಡ್ಡನೇ ಮುರಿಯಂಗೆ ಹೊಡಿತೀನಿ. ಬಿಕಾಸ್ ನನ್ನ ಶಾಲೆಯ ಒಂದು ಮಗು ಡಿಸ್ಟ್ರಾಕ್ಟ್ ಆದರೆ ಆ ಶಾಲೆಯ 1400, 2300 ಮಕ್ಕಳು SSLC ಇರೋ ಒಬ್ಬ ಹುಡುಗ ಬಿಡಿಸೋದನ್ನು ಕಲ್ತ್ಬಿಟ್ರೆ ಇಡೀ ಶಾಲೆಯಲ್ಲಿ ಅವ್ರೆ
ಒಬ್ಬ ಹುಡುಗಿ ಮಿಸ್ಬಿಹೇವ್ ಮಾಡೋದು ಕಲ್ತ್ರೆ ಆ ಇಡೀ ಶಾಲೆಯ ಕಲ್ಚರ್. ಆ ವಿಷಯದಲ್ಲಿ ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರ ನಂಬರ್ ಎಲ್ಲರಿಗೂ ಗೊತ್ತು. ಅವ್ರ ಮನೆಗೆ ದಿನಾ ಫೋನ್ ಮಾಡೋದಿದ್ದಾರೆ, ಮಿಸ್ ನಾನು ಮಾಡಿದೆ, ಮಿಸ್ ನನಗೆ ಇದು ಗೊತ್ತಾಗ್ತಾ ಇಲ್ಲ. ದಟ್ ಇಂಟ್ರೆಸ್ಟ್ ಅಂಡ್ ಶಿ ಹ್ಯಾಸ್ ಆಲ್ ದ ಪೇಷನ್ಸ್ ಟು ಟೀಚ್ ದೆಮ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಟೀಚರ್ಸ್ ಲೈಕ್ ಮೇಡಮ್ ಲೀಲಾ, ಮೇಡಮ್ ಸರಸ್ವತಿ, ಮೇಡಮ್ ಪದ್ಮಾ ಪ್ರಕಾಶ್, ಮೇಡಮ್ ಗಾಯತ್ರಿ. ಹೇಳಿದ್ರೆ ಇಡೀ ನಾನು ಸ್ಟಾಫ್ನ ಅಷ್ಟು ಪಟ್ಟೆ ಹೇಳ್ತಾರೆ. I call the sisters of Pratna. I am very fortunate. I have Shilaka with me, who is my sister for the past 28 years. And I have Madam Prabhula Rao, who is the principal of the Pratna Papu Nursery. ನಮಗೆ ಈ ಸ್ಟ್ರೆಂತ್ ಅನ್ನು ಅದಕ್ಕಾಗದೆ ಸೆಗ್ರಿಗೇಟ್ ಮಾಡಿ 2 ಯೂನಿಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಆಡಳಿತದ ಅನುಕೂಲಕ್ಕೋಸ್ಕರ. ಅದರ ಜೊತೆಗೆ ಮೈ ವೈಫ್, she did a great job in her life. She developed intimacy with these women, the leaders, the teachers, and she has been a guiding force to all of us. And another great help that she did to me, ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಇಷ್ಟು ದುಡ್ಡು ಯಾಕೆ ಈ ಶಾಲೆ ಮೇಲೆ ಸುರಿತಿದೆಯಾ ಅನ್ನೋ ಪ್ರಶ್ನೆನ ನನ್ನ ಹೆಂಡತಿಯಾಗಿ ನನ್ನ ಮಕ್ಕಳಾಗಿ ಯಾವತ್ತೂ ಕೇಳಿಲ್ಲ. ನಾನು ಅವರಿಗೂ ಕೂಡ I am indebted to my staff, the non-teaching staff led by Madam Usha. I always quarrel with her. ಯಾವಾಗಲೂ ಬೈತಿರ್ತೀನಿ, ನನ್ನ ಮುಖ ನೋಡಿದ್ರೆ ಅನಿಸಿಕೆ ಬರುತ್ತೆ. ಆದರೆ ದಿ ಅಫೆಕ್ಷನ್ ವಿತ್ ವಿಚ್ ಶಿ ಟ್ರೀಟ್ಸ್ ಮೀ. ಇವತ್ತು ಬೆಳಿಗ್ಗೆ ಒಂದು ಶಾಲೆ ಸ್ಕೂಲ್ ಡೇ ಆಯಿತು, ನಾನು ಬರೋಕ್ಕಾಗಿಲ್ಲ. ನಾನು ಕೇಳಿದ ವಿಷಯ ಹಾಗಾಗಿ ಅನ್ನಿಸ್ಬಿಟ್ಟು ತುಂಬ ಚೆನ್ನಾಗಿ ಸರ್, ತುಂಬ ಚೆನ್ನಾಗಿ ಸರ್, ತುಂಬ ಚೆನ್ನಾಗಿ ಸರ್ 7 ಸಲ ಹೇಳಿದ್ರು ಫೋನಲ್ಲಿ. ಒಂದು ಸಲ ಹೇಳಿ ಏನೋ ಆಗಂಗೆ ಏನಾದ್ರು ಇಟ್ಬಿಡು ಅಂತಂದ. ನಾನು ಹೇಳೋದು ಕೇಳಿಸ್ಕೋದೇ ಇಲ್ಲ. ಶಿ ಇಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಶಿ ವಾಂಟೆಡ್ ಟು ಶೇರ್ ದಟ್ ಪ್ಲೆಷರ್ ವಿತ್ ಅಸ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಲ್ ದ ಸ್ಟಾಫ್ ಮೆಂಬರ್ಸ್, teaching and non-teaching staff members. And more than anything, I am grateful to you people. You have so much of confidence in me and you have sent the children. ನಿಮ್ಮಲ್ಲಿ ಮಾಡ್ಕೊಂಡಿರೋಂಥ ಕಡೆಯ ವಿನಂತಿ ಅಂದರೆ